ನಗರಸಭೆಯ ಕಮಿಷನರ್ ಆದಂಥ ಸುಮತಿ ಅವರೇ, ಐದರ್ ಸಾಬ್ ಅವರೇ ಹಾಗೂ ಅತಿಫುಲ್ಲಾ ಅವರೇ, ಟಿಪ್ಪು ಅವರೇ, ಅಮಾನುಲ್ಲಾ ಅವರೇ ಹಾಗೂ ಮಾಸ್ಟರ್ ಮೈಂಡ್ ನಾಗರಾಜ್ರವರೇ, ಸುಬ್ರಿಯಾ ಅವರೇ, ಈ ವಾರ್ಡ್ ಯಾರಿಗೆ ಬರುತ್ತೆ? ವಾರ್ಡ್ ಯಾರಿಗೆ? ಹೇಳಿದ್ನ? ಹಾಗೂ ಇತರ ಎಲ್ಲ ನಗರಸಭೆ ಸದಸ್ಯರುಗಳೇ ಹಾಗೂ ನಮ್ಮ ಮುಸ್ಲಿಂ ಬಾಂಧವರೇ, ಇತರ ಎಲ್ಲ ಗಣ್ಯರೇ, ದರ್ಗಾ ಫಯಾಜ್ ಅವರೇ ಹಾಗೂ ಎಲ್ಲ ನನ್ನ ಮುಸ್ಲಿಂ ಬಾಂಧವರೇ, ಇತರ ಎಲ್ಲ ನನ್ನ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಇವತ್ತು ಒಂದು ಸುದಿನ ನಮಗೆ. ಯಾಕಂದ್ರೆ ಕನಸು ನನಸಾಗ್ತಾ ಇದೆ. ಇಲ್ಲಿ ಒಂದು 2 ವರ್ಷದಿಂದ ಈ ಕುಸ್ತಿ ಪಂದ್ಯಾವಳಿಗೆ ನಾನು ಬಂದಿದ್ದೆ. 2 ವರ್ಷ ಆಯ್ತು ಅನ್ಸುತ್ತೆ. ಹೌದು ಸರ್. ಬಂದಾಗ ಎಲ್ಲ ಮಣ್ಣು ಹಾಕ್ಬಿಟ್ಟು ಗುಡ್ಡೆ ಹಾಕ್ಬಿಟ್ಟು ಅಲ್ಲೆಲ್ಲ ಒಂದು ಚೇರು, ಅದು ಒಂದು ಜಾರುತ್ತೆ ಬೀಳುತ್ತೆ. ನಾನೇ ಒಂದ್ಸರಿ ಬೀಳೋಗಾಗ್ಬಿಟ್ಟು ಕೂತ್ಕೊಂಡಿದ್ದೆ. ನಾನು ರಿಯಾಜ್ಗೆ ಹೇಳಿದೆ, ಏನು ರಿಯಾಜ್ ಇದು ವ್ಯವಸ್ಥೆ, ಇದು ಮೊನ್ನೆ ಕುಂಟೆ ಇದ್ದಂಗಿತ್ತು, ಇವತ್ತೇನೋ ಮಾಡಿ ಅದಕ್ಕೆ ಒಂದು ಅಂದ ತಂದು ಕುಸ್ತಿ ಮಾಡಿಸ್ತಾ ಇದ್ದೀರಿ, ಇದು ಸರಿ ಇಲ್ಲ, ಇದು ನಮ್ಮ ನಗರಸಭೆ ಹಿಂಗೆ ಆಗಬಾರ್ದು. ಆಮೇಲೆ ಇದೇನು ರಾಜ್ಯ ಮಟ್ಟದ ಪಂದ್ಯಾವಳಿಗಳು, ಕುಸ್ತಿ ಪಂದ್ಯಾವಳಿ ಆಗೋದು, ಒಳ್ಳೊಳ್ಳೆ ಪಟುಗಳು ಬರ್ತಾ ಇದ್ದಾರೆ ಇಲ್ಲಿ. ನಮ್ಮ ಊರಿನ ಬೆಲೆ ಏನಾಗಬೇಕು ಅಂತ ನಾನು ಅನ್ಕೊಂಡೆ. ಬೇರೆ ಕಡೆ ಹೋದರೆ ಕುಸ್ತಿಗಳಿಗೆ ಒಂದು ಸ್ಟೇಡಿಯಂ ಇದೆ. ಈಗ ನಮ್ಮ ಇದರಲ್ಲಿಲ್ಲ, ಶ್ರೀರಾಮ ಮಂದಿರ ಹತ್ರ ಇದೆಯಲ್ಲ, ಆ ಥರ ಸ್ಟೇಡಿಯಂ ಮಾಡ್ಕೊಂಡಿದ್ದಾರೆ. ಸೊ ಹಾಗಾಗಿ ಇದಕ್ಕೆ ಮಾಡಲೇಬೇಕು, ನಮ್ಮ ಅವಧಿ ಮುಗಿಯೋಷ್ಟೊತ್ತಿಗೆ ಅಂದ್ಬಿಟ್ಟು ನಾನೊಂದು ಮಾತು ಕೊಟ್ಟೆ. ಅದೇ ಪ್ರಕಾರ ಈಗ 70 ಲಕ್ಷ ರೂಪಾಯಿನಷ್ಟು ವೆಚ್ಚದಲ್ಲಿ 75 lakhs ಅದರ ಮೊತ್ತದಲ್ಲಿ ಈಗ ಇಲ್ಲೊಂದು ಸ್ಟೇಡಿಯಂ ಬರ್ತಾ ಇದೆ. ಅದು ಪರ್ಮನೆಂಟ್ ಸೊಲ್ಯೂಷನ್. ಎಮ್ಮಿ ಕೃಷ್ಣಪ್ಪನವರು ಈ ದರ್ಗಾದು ಆರ್ಚ್ ಮಾಡಿದ್ದಾರೆ, ನಾನು ನೋಡ್ಕೊಂಬಂದೆ. 63ರಲ್ಲಿ ಬೋರ್ಡ್ ಇದೆ. ಅದು ಈಗ ಎಮ್ಮಿ ಕೃಷ್ಣಪ್ಪನವ್ರದ್ದು, ಅವ್ರ ಹೆಸರು ಹೆಂಗೆ ಚಿರಾಗಿ ಉಳ್ಕೊಂಡಿದೆ, ಹಂಗೆ ನನ್ನ ಹೆಸರು, ನಮ್ಮ ರಿಯಾಜ್ ಹೆಸರು ಉಳ್ಕೋಬೇಕು. ಇಲ್ಲ ಇದರ ಸದಸ್ಯಗಳೆಲ್ಲ ನಗರಸಭೆಗೆ ಎಲ್ಲರೂ ಅನ್ವಯಿಸುತ್ತೆ, ಇದು ಉಳ್ಕೋಬೇಕು ಅಂತ ಮಾಡಿದ್ದೀವಿ. ಈ ಸರ್ ಉರ್ಸು ಬಂದಾಗ ಅದಕ್ಕೊಂದು ಹೊಸ ಕಳೆ ಬರುತ್ತೆ. ಇದು ಇಡೀ ರಾಜ್ಯ ಎಲ್ಲಾನು ಹಬ್ಬುತ್ತೆ. ಬಂದು ಕುಸ್ತಿ ಪಟುಗಳು ಖುಷಿ ಪಡ್ತಾರೆ, ಆಮೇಲೆ ಕ್ರೀಡಾಭಿಮಾನಿಗಳು ಖುಷಿ ಪಡ್ತಾರೆ. ಯಾಕಂದರೆ ಲಾಸ್ಟ್ ಟೈಮ್ ಬಂದಾಗ ಪೊಲೀಸ್ನವರು ನಮ್ಮ ಇವರು ಶ್ರೀನಿವಾಸ್ ಇದ್ರು, ಏನು ಕೋಲ್ ಎತ್ಕೊಂಡು ಬಡ 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 ಓಡಿಸ್ಕೊಂಡು ಹೋಗ್ಬಿಟ್ಟಿದ್ರು. ಅವ್ರ ಮುಂದೆ ಬರೋಕ್ಕೆ ಇವನು ಜನ ಹೊಡಿತಾರಲ್ಲ, ಅವನು ನೆಲಕ್ಕೆ ಹೊಡಿಯೋನು ಅನ್ಕೊಂಡು ಶ್ರೀನಿವಾಸು. ಆ ಥರ ಆಗಬಾರ್ದು. ಸಿಸ್ಟಮ್ಯಾಟಿಕ್ ಒಂದು ಗೇಟ್ ಇಡೋಣ, ಸುತ್ತಲೂ ಒಂದು ಫೆನ್ಸಿಂಗು, ನುಗ್ಗಬಾರ್ದು. ಗೇಟಲ್ಲಿ ಬರಬೇಕು, ಗೇಟಲ್ಲಿ ಹೋಗ್ಬೇಕು. ಪರ್ಮನೆಂಟ್ ಸೀಟಿಂಗ್ ಅರೇಂಜ್ಮೆಂಟ್, ಶಾಶ್ವತವಾದ ಸೀಟಿಂಗ್ ಅರೇಂಜ್ಮೆಂಟ್ ಇರ್ತದೆ, ಕುತ್ಕೊಂಡು ವೀಕ್ಷಣೆ ಮಾಡ್ಬೋದು ಎಲ್ಲನೂ. ಇದು ನಮ್ಮ ಊರಿಗೆ, ನಮ್ಮ ಮುಳಬಾಗಿಲಿಗೆ ಒಂದು ಕಳೆ. ಆಮೇಲೆ ಈ ರೋಡು ಡಬಲ್ ರೋಡ್ ಆಗುತ್ತೆ, ಆಗಿದೆ. ವರ್ಕು ಅವಾರ್ಡ್ ಆಗಿದೆ ನಮ್ಮ ಕಾಂಟ್ರಾಕ್ಟ್ರು CMC BMC ಅವ್ರಿಗೆ, BMC ವೆಂಕಟರಾಮೇಗೌಡರಿಗೆ. ಅವ್ರು ಇನ್ನೂ ಶುರು ಮಾಡಿಲ್ಲ. ಅದು ಯಾವಾಗ ಮಾಡ್ತಾರೋ ಅದನ್ನು ಕರೆದು ನಾನು ಕೇಳಿ ಮಾಡಿಸ್ತೀನಿ. ಅದು ಡಬಲ್ ರೋಡ್ ಆಗಿ ಇಲ್ಲೊಂದು ಸ್ಟೇಡಿಯಂ ಆಗ್ಬಿಟ್ರೆ ಈ ರಸ್ತೆಗೆ ಒಂದು ಕಳೆ ಬರುತ್ತೆ. ಮೀಡಿಯನ್ ಹಾಕಿ ಇಲ್ಲಿ ಸ್ಟ್ರೀಟ್ ಲೈಟ್ ಎಲ್ಲ ಹಾಕೋಣ. ಆಮೇಲೆ ಸಾಧ್ಯವಾದರೆ ಈ ಕೆರೆನ ಇದು ಅಲ್ಲೊಂದು ಬೋಟಿಂಗ್ ಮಾಡೋಣ ಅಂತಿದ್ದೀನಿ, ಸೋಮೇಶ್ವರ. ಇದು ನೀರು ಸ್ವಲ್ಪ ಗಲೀಜು, ಸ್ವಲ್ಪ ಮಿಕ್ಸ್ ಆಗುತ್ತೆ ಟೌನ್ ನೀರು. ಅದನ್ನು ತೆಗೆದು ಬೇರೆ ರೀತಿಯಲ್ಲಿ ಏನಾದರೂ ಟೂರಿಸ್ಟ್ ಸ್ಪಾಟ್ ಥರ ಮಾಡಿ ಸಾಯಂಕಾಲ ವಾಕಿಂಗ್ ಹೋದಲ್ಲಿ ಕುತ್ಕೊಳ್ಳೋಕೆ, ವಾಕ್ ಮಾಡೋಕ್ಕೆ ಇದೊಂದಿರಲಿ, ಇದು ಟೌನಲ್ಲಿ ಅಟ್ಯಾಚ್ಡ್ ಇದು ಒಂದಿರಲಿ ಅಂತ ಮಾಡೋಣ ಅಂತ ನಮ್ಮದು ಒಂದು ಪ್ಲಾನಿಂಗ್ ಇದೆ. ಬಟ್ ಒಂದು ಹೇಳ್ತೀನಿ, ಇವತ್ತು ಇಷ್ಟು ಕೆಲಸ ಕಾರ್ಯಗಳು ಮಾಡೋದಕ್ಕೆ ಸಾಧ್ಯವಾಗಿದ್ದು ನಾನು ಘಂಟಾಘೋಷಗಳದು ಮುಸ್ಲಿಂ ಬಾಂಧವರಿಂದ. ನೀವಿಲ್ಲ ಅಂದರೆ ನಾನು MLA ಅಲ್ಲ, ಮಿನಿಸ್ಟರ್ ಅಲ್ಲ, ಏನಿಲ್ಲ, ಜೀರೋ ಆಗ್ಬಿಡ್ತಾ ಇದ್ದೆ. ಮನೇಲಿ ಇರ್ತಾ ಇದ್ದೆ. ನಿನಗೆ ರಾಜಕೀಯ ಗೊತ್ತಿಲ್ಲ, ಬಂದ ಅಧಿಕಾರಿ ಆಗಿದ್ದ, ಅಚಾನಕ್ ಬಂದ, ಸೋತ್ಬಿಟ್ಟ, ಎಲ್ಲ ದುಡ್ಡು ಕಳ್ಕೊಂಡು ಹೋಗ್ಬಿಟ್ಟ ಅನ್ನೋರು. ಈಗ ಅದೆಲ್ಲ ಇಲ್ವಲ್ಲ, ಹೊರಟೋಯ್ತು. ಈ ಮುಂದಿಂದೇನು ಅಂತ ಜನ ಕೇಳ್ತಾ ಇದ್ದಾರೆ. ನಾನೇನು ಹೇಳೋ ಸ್ಥಿತಿಯಲ್ಲಿಲ್ಲ. ಇನ್ನು 4-5 ತಿಂಗಳಿದೆ. ನೀವೆಲ್ಲ ಮುಖಂಡರನ್ನೆಲ್ಲ ಕರೆಯೋಣ, ನೀವೆಲ್ಲ ಏನು ಹೇಳ್ತೀರಿ ಅದನ್ನು ಯೋಚನೆ ಮಾಡೋಣ. ನಮ್ಮಿಂದೇನಾದರೂ ಒಳ್ಳೆ ಕೆಲಸಗಳಾಗಿದೆ, ನೀವು ಬೇಕು ಅಂದಾಗ ನಾನು ಯೋಚನೆ ಮಾಡ್ತೀನಿ. ಮನೆಯಲ್ಲೂ ಮಾತಾಡ್ಬೇಕಲ್ಲ ಹೆಂಡತಿ ಮಕ್ಳ ಹತ್ರ, ರಾಜಕೀಯ ಬೇಕೋ ಏನು ಅಂತ. ನನಗಂತೂ ಇಷ್ಟ, ಇಲ್ಲ ಅಂತಲ್ಲ. ಹೆಂಡತಿ ಮಕ್ಕಳು ಒಂದು ಕಡೆ ಬಿಡಿ, ಅವ್ನು ಕೇಳ್ಬಿಟ್ಟು ರಾಜಕೀಯಕ್ಕೆ ಬಂದಿಲ್ಲ ನಾನು, ಅವ್ರು ಕೇಳಿದೆ ಇಲ್ಲ ಅಂತಲ್ಲ. ಬಟ್ ನನ್ನ ಮನಸ್ಸಲ್ಲಿ ಇತ್ತು ಬರಬೇಕು ಅಂತ. ನೀವು ಜೀವ ಕೊಟ್ರಿ, ನಿಮ್ಮಿಂದ ನಾನು ಇವತ್ತು MLA ಆಗಿ ಇಲ್ಲಿ ನಿಂತ್ಕೊಳ್ಳೋಕೆ ಸಾಧ್ಯ ಆಯಿತು. ಘಂಟಾಘೋಷವಾಗಿ ಹೇಳ್ತೀನಿ ಅದನ್ನ. ಎಲ್ಲ ಜನಾಂಗ ಹಾಕಿದ್ರು, ಇಲ್ಲ ಅಂತಲ್ಲ, ಗೆದ್ದಿರೋದು ನಿಮ್ಮಿಂದ. ಒಂದು ಪೋಲಿಂಗ್ ಬೂತಲ್ಲಿ 1000 ಓಟ್ ಇದ್ರೆ 5 JDSಗೆ, 995 ನನಗೆ, ಕಾಂಗ್ರೆಸ್ಗೆ. ಕಾಂಗ್ರೆಸ್ ಅಂದರೆ ಕಾಂಗ್ರೆಸ್ ಸಪೋರ್ಟೆಡ್ MLA, ನಾನು ಕ್ಯಾಂಡಿಡೇಟ್, ಬೆಂಬಲಿತ. ಚೆನ್ನಾಗಿ ಓಡಾಡಿದ್ದೀರಿ, ನಮ್ಮ ಮರೆಯಂಗಿಲ್ಲ. ಎಲ್ಲ ಯುವಕರಿಂದ ಹಿಡಿದು ನಿಮ್ಮ ಎಲ್ಲ ಜನಾಂಗದ ಎಲ್ಲ ಬೂತ್ಗಳಲ್ಲಿ ಹೆಣ್ಣುಮಕ್ಕಳು ಅಷ್ಟೇ ಆ ಸಾಲಾಗಿ ನಿಂತಿರೋದು. ಕ್ಲೋಸಿಂಗ್ ಟೈಮ್ ಆದಮೇಲೂ ಸಹ ಕ್ಯೂನಲ್ಲಿ ನಿಂತ್ಕೊಂಡಿದ್ರು.
ನಾನು ಪ್ರತಿಯೊಂದು ಪೋಲಿಂಗ್ ಬೂತ್ಗೆ ಹೋಗಿದ್ದೀನಿ ಲೇಡೀಸು. ಆಮೇಲೆ ಅವ್ರು ಮಾತಾಡ್ಕೊಂತ ಇರೋದು, ನಾಗೇಶ್ ದಾಲಂಗೆ ಆವಾಗಲೇ ಹೆಸರು ದಾಲ, ನಾನು ದಾಲ್ತಾ ಇವನೇ ದಾಲ ಅಂತ ನಾನು ಹಾಕಿದ್ರು. ಹಂಗಾಗಿ ಗೆಲ್ಸಿದಿರಿ. ನಿಮ್ಮನ್ನ ನಾನು ಜನ್ಮ ಮರೆಯಲ್ಲ. ಇನ್ನೊಂದು ಜನ್ಮ ಅಂತ ಏನಾದ್ರು ಇದ್ರೆ ಮುಳುಬಾಗಿಲಲ್ಲೇ ಹುಟ್ಲಿ ಅಂತ ನಾನು ದೇವ್ರು ಕೇಳ್ಕೊತೀನಿ. ಯಾಕಂದ್ರೆ ಇದು ನೀವು ನನ್ನ ಮೇಲೆ ಇರೋ ಪ್ರೀತಿ ವಿಶ್ವಾಸನ ನಿಮ್ಮ ಋಣಾನ್ ತೀರ್ಸೋದು ಹಿಂಗೆ ಮಾಡ್ತಾ ಇದೆ. ಆಮೇಲೆ ಈಗ ಅಲ್ಲಿ ಡಬಲ್ ರೋಡ್ ಮಾಡಿದ್ವಿ, ಈದ್ಗಾ ಹತ್ರ ಅಲ್ಲ, ಅದೊಂದು ಮಾಡಿದ್ವಿ, ಫ್ಲೋರಿಂಗ್ ಮಾಡಿದ್ವಿ. ಆಮೇಲೆ ಸ್ಮಶಾನ ಕಾಂಪೌಂಡು, ಕಾಂಪೌಂಡು ಅದು ಅಪ್ರೂವಲ್ ಕಳ್ಸಿದೀವಿ. ಪೆಂಡಿಂಗ್ ಇದೆ ಅದು. ಎಲ್ಲ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಆಮೇಲೆ ಹಾಕಿದೀವಿ ಅದಕ್ಕೆ. ಕುರುಪೇಟೆಯಿಂದ ಆಚೆ ಇನ್ನೊಂದು ರಸ್ತೆ ಮಾಡಿದ್ವಲ್ಲ, ಈದ್ಗಾ ರಸ್ತೆ ಕಂಪ್ಲೀಟ್. ಇಲ್ಲಿಂದ ಮೇನ್ ರೋಡಿಂದ ಗೊಲ್ಲಳ್ಳಿ ರೋಡಿಂದ ಕೊನೆ ಅಲ್ಲಿವರೆಗೂ ಎಲ್ಲಿ ಬೆಟ್ಟದವರೆಗೂ ಮಾಡಿದ್ವಿ. ಸೊ ಅಲ್ಲಿ ಮಳೆ ಬಂದು ಓಡಾಡಕ್ ಆಗ್ತಾ ಇಲ್ಲ. ಒಂದ್ಸರಿ ಮಳೆಯಲ್ಲೇ ಕೆಸರಲ್ಲೇ ನಡ್ಕೊಂಡು ಹೋಗಿ ನಾನು ನೋಡಿ ಆಗ್ತೀನಿ ಅಂತ ಅದಕ್ಕೆ ಮುಗಿಸ್ಬಿಟ್ಟಿನಿ. ಇನ್ನು ಸುಮಾರು 25 ಕೋಟಿಯಷ್ಟು ಕೆಲಸ ಈಗ ಪೆಂಡಿಂಗ್ ಇದೆ. ಅದಾದ್ರೆ ಟೌನ್ ಇನ್ನೂ 25 ಕೋಟಿ. ಈ ಬಿಲ್ಡಿಂಗ್ಸ್ ಏನಿದೆ ಇದು ಕೇವಲ 4.25 ಕೋಟಿ ಕೆಲಸ ಮಾಡ್ತಾ ಇದೆ ಬಿಲ್ಡಿಂಗ್ಸ್. ಸಮುದಾಯ ಭವನಗಳಿದಾವಲ್ಲ, ಎಲ್ಲ ಸಮುದಾಯ ಭವನಗಳು, ಎಲ್ಲ ಜಾತಿಯ ಜನಾಂಗ ಸಮುದಾಯ ಭವನಗಳಿಗೆ ದುಡ್ಡು ಹಾಕಿದ್ವಿ. ಬ್ರಾಹ್ಮಣರು ಇರ್ಬೋದು, ಕುರುಬರು ಇರ್ಬೋದು, ಭಜಂತ್ರಿ ಇರ್ಬೋದು, ಗೌಡ್ರು ಇರ್ಬೋದು, ಮಡಿವಾಳ್ರಿಗೆ ಎಲ್ರಿಗೂ ಹಾಕಿದ್ವಿ. ಎಲ್ಲರಿಗೂ ಸ್ವಲ್ಪ ಕೆಲವು ಕಡಿಮೆ ಆಗಿದೆ ಅದು ಇದು ಅಮೌಂಟು. ಅದೇನೋ ಅಂತ ನಾವು ಪತ್ತೆ ಹಚ್ತೀವಿ. ಯಾಕೆಂದ್ರೆ ಶ್ರೀನಿವಾಸ್ ಇಲ್ಲಿ ಬಂದಿರೋ ಕೇಳಬೇಕು. ನಮ್ಮ ಬಂದಿದ್ದಾರೆ ಅದಕ್ಕೆ ರಾಮ ಮಂದಿರದಲ್ಲಿ ಈಗ ಮತ್ತೆ ಅದು ಒಂದು ರಿಪೇರಿ ಆಗುತ್ತದೆ. ಅದು ಜೀರ್ಣೋದ್ಧಾರ. ಶ್ರೀರಾಮ ಮಂದಿರಕ್ಕೆ ಎಷ್ಟು 65 lakhs ಹಾಕಿದ್ವಿ. ಅಲ್ಲ, ಇದು GST ಸೇರಿ ಅದನ್ನು 75 ಲಕ್ಷ. ಶ್ರೀರಾಮ ಮಂದಿರದಲ್ಲಿ ಸುಮಾರು ಜನ ಇಲ್ಲಿ ಇರೋದು ಮದುವೆಗಳಾಗಿದೆ. ನಿಮ್ಮ ತಂದೆಯವ್ರದ್ದಾಗಿದೆ ಅಂತ ಹೇಳ್ತೀನಿ ನಾನು. ಅಂತ ಶ್ರೀರಾಮ ಮಂದಿರ, ಆ ಮಂದಿರ ಮತ್ತೆ ಶುರು ಆಗಬೇಕು, ಪೂಜೆಗಳಾಗಬೇಕು, ಅಲ್ಲಿ ಕಾರ್ಯಕ್ರಮಗಳಾಗಬೇಕು, ಮದುವೆಗಳಾಗಬೇಕು, ನಾಮಕರಣಗಳಾಗಬೇಕು, ಎಲ್ಲ ಥರದ ಕೆಲಸ ಕಾರ್ಯಕ್ರಮಗಳು ಆಗ್ಬೇಕಲ್ಲಿ. ಅದಕ್ಕೆ ಪುನರ್ಜೀವನ, ಪುನಶ್ಚೇತನ ಮಾಡಿ, ಜೀರ್ಣೋದ್ಧಾರ ಮಾಡಿ, ಅದನ್ನ ಉದ್ಘಾಟನೆ ಮಾಡಿ, ಅದು 3 ತಿಂಗಳೊಳಗೆ ಮಾಡ್ತೀವಿ. ಕಾಂಟ್ರಾಕ್ಟರ್ ಇಲ್ಲೇ ಇದ್ದಾರೆ, ಅವ್ರು ಹೇಳಿದ್ವಿ. ಇದು ಉರ್ಸ್ಗೆ ರೆಡಿ ಆಗಲೇಬೇಕಿದು. ಕಾಂಟ್ರಾಕ್ಟರ್ 2 months ಅಲ್ಲಿ ಮಾಡ್ಬೇಕಪ್ಪ, 2 months ಅಲ್ಲಿ ಇದಾಗಬೇಕು. ಆಮೇಲೆ ಅರಿಬಿರಿ ಮಾಡಿ ಮಾಡ್ಬೇಕು, ಕ್ವಾಲಿಟಿ ಇರಬೇಕು, ಆಮೇಲೆ ಸ್ಟ್ರೆಂತ್ ಇರಬೇಕು, ಕ್ಯೂರಿಂಗು ಕರೆಕ್ಟಾಗಿ ಆಗಬೇಕು. ಆ ಥರ ಮಾಡಿ ಹೆಸರಿರಲಿ ಇದು. ಆಮೇಲೆ ಆ ಬೋರ್ಡಲ್ಲಿ ಡೋಂಟ್ ವರಿ, ಏನಪ್ಪ ಇಲ್ಲ ಮಾಡ್ತೀವಿ. ನೆನ್ನೆ ಹೇಳಿ ಮಾತಾಡಿ ನಾವೆಲ್ಲ ಇದು ಬರಕ್ ಮೊದಲು ಒಂದು ಮೀಟಿಂಗ್ ಮಾಡಿದ್ವಿ, ಒಪ್ಸಿದ್ವಿ. उसके पहले ये हो जाएगा काम. ಓಕೆ, ಬರಾಬರ್ ಮಾಡ್ತಾರೆ. ನಾನು ಇಲ್ಲಿ ಅದು ಆಗೋಗ್ಬಿಟ್ಟು ವಾರಕ್ಕೊಂದ್ಸರಿ ಬಂದು ನೋಡ್ಕೊಂಡು ಹೋಗ್ತೀನಿ. ವಾರಕ್ಕೊಂದ್ಸರಿ ವಿಸಿಟ್ ಮಾಡ್ತೀನಿ, ಕ್ವಾಲಿಟಿ ನೋಡ್ತೀನಿ, ಅದು ವರ್ಕ್ಮ್ಯಾನ್ಶಿಪ್ ಎಲ್ಲ ನೋಡಿ ಏನಪ್ಪ ರೆಡಿ. ಚೇಲ ರೆಡಿ ಮಾಡ್ತಾರೆ ನಮ್ಮ ಶ್ರೀನಿವಾಸಪುರದವರು. ಚೌಡ್ರೆಡ್ಡಿ, ಆ ಚೌಡ್ರೆಡ್ಡಿ ಅವ್ರ ಅಣ್ಣನ ಮಗ ಇವ್ರು ಚೌಡ್ರೆಡ್ಡಿ, ಎಲ್ಲ ಚೌಡ್ರೆಡ್ಡಿಗಳೇ ಇವರು. ಚೌಡ್ರೆಡ್ಡಿ ಅಂತ ಕೇಳ್ತಿರೋ ಯಾರು ಇದ್ದಾರೆ? ಆತ చౌడ్రెడ్డి అందಮೇಲೆ ఆ పేర్లోనే ఉంది చేస్తాడు ఆయన. చేయబా నీ పేరు వేస్తాం బోర్డులా కింద. కట్టిదವರು చౌడరెడ్డి, వాళ్ళ పేరు వేసిస్తాం. మాదే వద్దు, నీది చేస్తాం. నీ పేరుండి మా ఊర్లో మంచి పని చేయి అని చెప్తా. ಇವತ್ತು ಈ ಕಾರ್ಯಕ್ರಮ ಚಿಕ್ಕದಾಗಿದ್ರು ಚೊಕ್ಕವಾಗಿದೆ. ಅದೇ ಇದು ನಮ್ಮ ಇವ್ರು ಹೇಳ್ತಾ ಇದ್ರು, ಜವಿ ಸರ್, ಒಳ್ಳೆ ಕೆಲಸ ಸರ್, ಇದು ನೆನ್ಸ್ಕೊಳ್ಳೋಂಥ ಕೆಲಸ, ಲೈಫ್ ಲಾಂಗ್ ಅಂತ. ಆ ಜನ ಅದಾಗಬೇಕು. ಎಸ್, ಅದು ರಾಮ ಮಂದಿರದ ಅಷ್ಟೇ, ಅದು ಈಕ್ವಲ್. ಇದು ಒಂದು ಮಾತು ನೆರವೇರಿಸ್ಕೊಡ್ತಾ ಇರೋದು ನನಗೊಂದು ಸಂತೋಷ, ಏನೋ ಒಂದು ಖುಷಿ ನನಗೆ. ಯಾಕಂದ್ರೆ ನಿಮ್ಮ ಋಣ ತೀರ್ಸ್ಬೇಕಲ್ಲಪ್ಪ. ಎಷ್ಟು ಮಾಡಿದ್ರು ಸಾಲದು ನಿಮಗೆ. ಇನ್ನೂ ನಾನು ಈ ಕೊನೆ ಎಲೆಕ್ಷನ್ವರೆಗೂ ಅಷ್ಟು ಮಾಡಿ ನಿಮಗೆ ನಾನು ಧನ್ಯವಾದಗಳನ್ನ ಹೇಳಿ ಮುಂದಿಂದ ಆಮೇಲೆ ನೋಡೋಣ ನೀವೇನು ತೀರ್ಮಾನ ಕೊಡ್ತೀರಿ. ನೀವೆಲ್ಲ ಮಾತಾಡ್ಕೊಂಡು ರಿಯಾಜ್ ಇವ್ರ ಕೈ ಇಲ್ಲೆಲ್ಲ ಹೇಳಿ ಮಾತಾಡಿ ಏನಂತ ನೋಡೋಣ. ನಂದೇನೋ ಬೇರೆ ಥರ ನನ್ನ ಮನಸ್ಸಲ್ಲಿ ಏನಿರ್ಬೋದು ಹೇಳೋಕ್ಕಾಗಲ್ಲ, ಅದನ್ನ ಹೇಳಿ. ರಿಯಾಜ್ ನೀವೆಲ್ಲ ಮಾತಾಡಿಕೊಂಡು ನೀವೇನು ನಮಗೆ ಬೆಂಬಲ ಸೂಚಿಸಿದ್ದೀರಾ ಅದನ್ನು ಆಭಾರಿಯಾಗಿದ್ದೀನಿ. ನಿಮಗೆ ಮಾತನ್ನು ಉಳಿಸಿ ಕೆಲಸ ಮಾಡಿದ್ದೀನಿ. ಈಗ ಒಂದು ಸ್ಟೇಡಿಯಂ, ಕುಸ್ತಿ ಪಂದ್ಯಾವಳಿಯ ಸ್ಟೇಡಿಯಂ ಇದೆಯಲ್ಲ, ಇದು ವರ್ಷಾನುಗಟ್ಟಲೆ ಇರಬೇಕು. 100 ವರ್ಷ 1000 ವರ್ಷ ಇರಲಿ. ಆಮೇಲೆ ಈ ರಸ್ತೆ ಆದ್ಮೇಲೆ ಅದಕ್ಕೊಂದು ಕಳೆ ಕೊಡೋಣ. ಅದೊಂದು ಉಳಿದೋಗಿದೆ, ಒಂದು ಆರ್ಚ್ ಕಮಾನ್ ಅಲ್ಲ ಅಲ್ಲಿ ಹಾಕೋಣ ಅಂತ ಹಿಂಗಂತೀರಾ? ಇಲ್ಲ ಹಾಕೋಣ ಅಲ್ಲಿ ಹಾಕೋಣ. ಹೈವೇನಲ್ಲಿ ಹಾಕಿದ್ರೆ ಜನ ನೋಡ್ತಾರೆ. ಈ ಕಡೆ ತಮಿಳ್ನಾಡು ಆಂಧ್ರಗೋರೆಲ್ಲ ಅಲ್ಲೊಂದು ಕಮಾನ್ ಒಂದು ಹಾಕಿದ್ರೆ ರೋಡ್ ಒಂದು ಕಡೆ, ಆಮೇಲೆ ನಮ್ಮ
ಈ ದರ್ಗಾ ಏನಿದೆ ಇದು ಸೌತ್ ಇಂಡಿಯಾಗೆ ಬಹಳ ಫೇಮಸ್ ದರ್ಗಾ. ಇಲ್ಲಿ ಬಂದವ್ರಿಗೆಲ್ಲ ಒಳ್ಳೇದಾಗಿದೆ. ಐದರ್ ಅಂಡ್ ಅತೀಫುಲ್ಲಾ ಅವ್ರಿಗೊಂದು ಚಪ್ಪಾಳೆ ಹೊಡಿ. 3 ಗುಂಟೆ ಅರ್ಧ ಎಕರೆ ಮೇಲೆ ಇದೆ ಇದು. 6 ಗುಂಟೆ ಅವ್ರಿಗೆ ಬಿಟ್ಬಿಟ್ಟು 17 ಗುಂಟೆ 23 ಗುಂಟೆ ಇದೆ. 23 ಗುಂಟೆಲಿ 6 ಗುಂಟೆ ಅವ್ರಿಗೆ ಬೇಕಂತ ಬಿಟ್ಬಿಡೋಣ. 17 ಗುಂಟೆ ಸಾಕು, ಬೇಜಾನಾಗುತ್ತೆ. ಆಮೇಲೆ ಎಷ್ಟು ಜನ ಕುತ್ಕೋಬೇಕಂತ ಮಾಡಿದಿರಪ್ಪ ಇಲ್ಲಿ ಸ್ಟೇಡಿಯಂ ಅಲ್ಲಿ? ಅದನ್ನ 30 ಮೀಟರ್ಸ್ ಎಲ್ ಶೇಪ್ ಅಲ್ಲಿ ಈಗ ಪ್ಲಾನ್ ಮಾಡಿದ್ದಾರೆ ಸರ್. ಅವರೆಲ್ಲ ಒಂದು ಸ್ವಲ್ಪ ಅದನ್ನ ಈಗ ನಮ್ಗೆ ಅದು ಬೇಡ, ಟೈಮ್ ವೇಸ್ಟ್ ಆಗುತ್ತೆ. ನಮ್ಗೆ ತೋರಿಸಿ ಅದನ್ನ. ಜಾಸ್ತಿ ಜನ ಕುತ್ಕೊಳ್ಳೋಕಿರ್ಬೇಕು. ಆಮೇಲೆ ಸುತ್ತಲೂ ಸ್ಟ್ಯಾಂಡಿಂಗು ಸ್ವಲ್ಪ ಅವಕಾಶ ಸಾಧ್ಯವಾದ್ರೆ ಹಿಂದೆಗಡೆ ಆ ಥರ ಮಾಡೋಣ. ಜನ ಜಾಸ್ತಿ ಇರಬೇಕು. ನೀವು ಕಟ್ಬಿಟ್ಟು ಆಮೇಲೆ ಒಂದು 100 ಜನ ಕೂತ್ಕೊಳ್ಳಂಗೆ ಆಗಬಾರ್ದು. ಕಡಿಮೆ ಅಂದ್ರೆ ಒಂದು 2,000 ಜನ ನೋಡಂಗಿರ್ಬೇಕು. ಸಿಟ್ಟಿಂಗೋ ಸ್ಟ್ಯಾಂಡಿಂಗೋ. ಇನ್ನು ಮೇಲೆ ಬರ್ತಾರೆ ಸರ್. 2,000 ಮೇಲೆ ಬರ್ತಾರೆ. ಏನು ಜನನಾ? ಜನ ಬರ್ತಾರೆ. ಅಲ್ಲ, ಅಷ್ಟು ಜನ ಕುತ್ಕೊಳ್ಳಂಗಿರ್ಬೇಕು ಅಂತ ಅನ್ನೋದು. ಕುತ್ಕೊಳ್ಳಂಗಿರ್ಬೇಕು. ಯಜಮಾನ್ರು ನನಗೇನು ಕಿವಿಯಲ್ಲಿ ಒಂದು ಮಾತು ಹೇಳಿದ್ರು, ಹೇಳ್ಬಿಡ್ಲಾ? ನಿಮ್ಮ ಹತ್ರ ಸಪೋರ್ಟಾಗಿ ಮಾತಾಡ್ಬೇಕು, ಸೀಕ್ರೆಟಾಗಿ ಬನ್ನಿ ಅಂದವ್ರು. ಅದೇನು ನಮ್ಗೇನು ಜಮೀನು ಕೊಡ್ತಾರೆ ಗೊತ್ತಿಲ್ಲ ನನಗೆ. ಇಲ್ಲ ಎಲೆಕ್ಷನ್ಗೆ ಏನಾದ್ರು ಸಹಾಯ ಮಾಡ್ತಾರೆ ಗೊತ್ತಿಲ್ಲ. ಯಾಕೆ ಸಾವುಕಾರ ಇವರು, ನೀವೆಲ್ಲ ಮನಸ್ಸು ಮಾಡಿದ್ರೆ ದೇವ್ರು ಅವರು ಇದ್ದಾರೆ. ನಾವಲ್ಲ, ನೀವೇ ಅಲ್ಲ, ದೇವ್ರು ಇದ್ದಂಗೆ ನಮಗೆ ಅಷ್ಟೇ. ದೇವ್ರ ಥರನೇ ಇದ್ದಾರೆ ಮನುಷ್ಯ. ಯಾರು ಕೊಡ್ತಾರೆ ಈಗ ಇಂಥ ರೋಡ್ ಸೈಡ್ ಇಂಥವ್ರು ನೆನ್ಕೊಬೇಕು ನಾವು ದಾನಿಗಳನ್ನ. ಟಿಪ್ಪು ಸುಲ್ತಾನ್ ಹೈದರಾಲಿ ಇದ್ರು, ಅವ್ರು ಬಿಟ್ರೆ ಈಗ ನಮ್ಮ ಟಿಪ್ಪು ಇಲ್ಲೇ ಹೈದರಾಲಿ. ಮುಳಬಾಗಲ್ ಹೈದರಾಲಿ ಟಿಪ್ಪು 110 ವರ್ಷ ರೆಕಾರ್ಡ್ ಇದೆ. ಇವರು ಖುಷಿ ಆದ್ನಿಗೆ ಜಮೀನು ಕೊಟ್ಟಿದ್ದೆ ಅಂತ. ಕೆಲವ್ರು ಕೊಟ್ನಲ್ಲಪ್ಪ, ಹೆಂಗ್ ಕೊಟ್ಬಿಟ್ನಪ್ಪ ಅಂತ ಕೊರಗ್ತಾರೆ. ಆ ಮನುಷ್ಯ ಖುಷಿಯಿಂದ ಹೇಳ್ತಾನೆ, ಇಂಥವ್ರು ಇರೋದು ನಮ್ಮ ಪುಣ್ಯ, ನಮ್ಮ ಊರಿನ ಪುಣ್ಯ, ನಮ್ಮ ಮುಳಬಾಗಲ್ ಪುಣ್ಯ ಅಂತ ಹೇಳ್ತಾ. ರಿಯಾಜ್ ಅವರು ಇದಕ್ಕೆ ಈ ಆಗ್ಲೇಬೇಕು ಅನ್ನೋದು ಪಾಪ ಅವ್ರದ್ದು ಭಾಳ ಇದೆ ಪಾತ್ರ. ಇದರಲ್ಲಿ ಭಾಳ ಇದೆ. ನಾವು ಎಲ್ಲ ಸದಸ್ಯದ್ದು ಇದೆ, ಅದ್ರಲ್ಲಿ ಏನು ಅನುಮಾನ ಇಲ್ಲ. ಸೊ ಇನ್ನು ಹೊಂದಾಣಿಕೆ ಅಂದ್ರೆ ನಮ್ಮ CMC ಭಾಳ ಚೆನ್ನಾಗಿ ನಡೀತಾ ಇದೆ. ಈಗ ಬಂದಿರೋ ಈ ಅಮ್ಮ ಅದೇನೋ ಚೇಂಜ್ ತೊಗೊತಾ ಇದ್ದಾರೆ. ಅವ್ರ ಅನುಕೂಲ, ಅವ್ರದ್ದೇನು ಫ್ಯಾಮಿಲಿ ಪ್ರಾಬ್ಲಮ್ಸ್ ಇರ್ತಾವಲ್ಲ. ಸೊ ಬೇರೆ ಇನ್ನೊಬ್ರು ಬರ್ತಾರೆ ಕಮಿಷನರು. ಅದೇ ಕಮಿಷನರ್ ಯಾರೇ ಇರಲಿ, ನಮ್ಮ ನಗರಸಭೆ ಚೆನ್ನಾಗಿ ನಡೀಬೇಕು. ಮೆಂಬರ್ಸ್ ಎಲ್ಲ ಅನ್ಯೋನ್ಯವಾಗಿರ್ಬೇಕು. ಮೇಟಿ ಚೆನ್ನಾಗಿದ್ರೆ ಎಲ್ಲ ಚೆನ್ನಾಗಿರ್ತದೆ, ಊಟನೂ ಚೆನ್ನಾಗಿರ್ತದೆ, ಎಲ್ಲ ಚೆನ್ನಾಗಿರ್ತದೆ. ಆ ಥರ ಮೇಟಿ ಇದ್ದಾರಲ್ಲ ಇರೇಜು, ಈ ಮೇಟಿ ಜೋರಾಗಿದೆ. ಸಣ್ಣಗಿದ್ರು ಸಾಧ್ಯ ಮೇಟಿ ಯಾರನ್ನ ಬೇಕಾದ್ರೂ ಬೆಂಡ್ ಮಾಡ್ಬಿಡ್ತಾರೆ, ದಬಾಯಿಸ್ತಾರೆ, ಮಾಡ್ತಾರೆ. ಹಂಗಿರ್ಬೇಕು. ನಮ್ಮ ನಗರಸಭೆಗೆ ತಕ್ಕ ಇವರು ಅಧ್ಯಕ್ಷರು ಅಂದರೆ ರಿಯಾಸ್. ನಾನು ಸರ್ಟಿಫಿಕೇಟ್ ಕೊಡ್ತಾ ಇರೋದು. ಒಂದು ಕೆಟ್ಟ ಹೆಸರಿಲ್ಲ, ಎಲ್ಲರಿಗೂ ಶ್ರಮಿಸ್ತಾರೆ, ಎಲ್ಲ ಕೆಲಸ ಮಾಡ್ಕೊಡ್ತಾರೆ. ನನ್ನ ಕೆಲ ಆಗಲ್ಲ ಅನ್ನೋದಿಲ್ಲ. ನನ್ನ ಹತ್ರ ಕಂಪ್ಲೇಂಟ್ ಹೆಚ್ಚಿಗೆ ಬರಲ್ಲ. ಎಲ್ಲಾ ಪಾರ್ಟಿಯವ್ರಿಗೆ ಇದು ಮಾಡ್ತಾರೆ ಸರ್. ನಂತರ ಅವರು ಆಲ್ ಪಾರ್ಟಿ ಮ್ಯಾನ್. ಮೊನ್ನೆ ಅವ್ರಿಗೆ ಯಾವ್ದೋ ಬೇರೆ ಒಂದು ಗುರ್ಸ್ಕೊಂಡಿದ್ರು. ಇತ್ತೀಚೆಗೆ ಯಾಕೆ ಹಿಂಗೆ ಆಗ್ತಾ ಇದೆ, ಅದು ಅವ್ರಿಗೆ ಬಿಟ್ಟಿದ್ದು. ಅದು ಅವ್ರ ಪರ್ಸನಲ್ಲು. ಅವ್ರೆಲ್ಲಾದ್ರೂ ಒಪ್ಕೊಳ್ಳಿ, ಎಲ್ಲಾದ್ರೂ ಇಟ್ಕೊಳ್ಳಿ. ನಮ್ಮ ಜೊತೆಲಿ ಇರಪ್ಪ ಸಾಕು, ನೀವೇನಾದ್ರೂ ಮಾಡ್ಕೊಳ್ಳಿ. ಯಾಕೆ ನಾವು ಆಲ್ ಪಾರ್ಟಿ ಮ್ಯಾನ್ ಅಲ್ಲ, ಅದಕ್ಕೆ ನೀವು ಅಷ್ಟೇ ನಮ್ಮ ಜೊತೆಲಿ ಇದ್ಬಿಡಿ ಅಂತ. ಇನ್ನೇನು ಹೇಳಪ್ಪ ಹೇಳೋದು, ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ. ನಮ್ಮ ಜೊತೆಲಿ ಇದ್ಬಿಡಿ, ನಾವಿರೋರು ನಮ್ಮ ಜೊತೆಲಿ ಇದ್ಬಿಡಿ ಹೇಳ್ತಾ. ಇವತ್ತು ನಿಮ್ಮ ಮುಸ್ಲಿಂ ಬಾಂಧವರಿಗೆ, ಇಲ್ಲಿರೋರಿಗೆ ಎಲ್ಲರೂ ಒಂದ್ಸಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಹೆಚ್ಚಿನ ಸುದ್ದಿಗಳಿಗಾಗಿ ಲೋಕಲ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.